ದಕ್ಷಿಣ ಭಾರತದ ಮಹಾಕುಂಭಮೇಳ ಎಂದು ಪ್ರಸಿದ್ಧಿಯಾದ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಡೆಯುವ ಮಹಾದಾಸೋಹದ 12ನೇ ದಿನದ ಪ್ರಸಾದ ವಿತರಣಾ ಸೇವಾ ಕಾರ್ಯವನ್ನು ಭಾರತೀಯ ಜೀವ ವಿಮಾ ನಿಗಮ ಗದಗ ಶಾಖೆಯ ವಿಮಾ ಪ್ರತಿನಿಧಿಗಳು ಹಾಗೂ ಹಿರಿಯ ಶಾಖಾ ಅಧಿಕಾರಿಗಳ ಸಮ್ಮುಖದಲ್ಲಿ ಶ್ರೀ ಗವಿಮಠದ ಸೇವಾ ಕಾರ್ಯ ಮಾಡುವ ಮೂಲಕ ಶ್ರೀಮಠದ ಕೃಪೆಗೆ ಪಾತ್ರರಾದರು. ಇದು ದಕ್ಷಿಣ ಭಾರತದ ಮಹಾಕುಂಭಮೇಳ ಎಂದೇ ಪ್ರಸಿದ್ಧಿಯಾದ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಇಂದು LIC ಗದಗ ಬ್ರ್ಯಾಂಚ್ ಗದಗ 1 LIC ಬ್ರ್ಯಾಂಚಿಂದ ನಾವೆಲ್ಲರ ಪ್ರತಿನಿಧಿಗಳು ಹಾಗೂ ಬ್ರ್ಯಾಂಚ್ ಮ್ಯಾನೇಜರ್ ಕೂಡಿ ಸೇವೆಗೆಂದು ಇಲ್ಲಿ ಬಂದಿದ್ದೇವೆ. ಈ ಸೇವೆಗೆಂದು ಎಷ್ಟು ಜನ ಬಂದಿದ್ದೇವೋ ಊಟ ಮಾಡಲಿಕ್ಕೂ ಅದಕ್ಕಿಂತ 10 ಪಟ್ಟು ಜನ ಬಂದಿದ್ದಾರೆ. ಅದೇ ರೀತಿ ಎಲ್ಲರೂ ಊಟ ಮಾಡಿನ ಸೇವೆಯಲ್ಲಿ ಯಾವುದೇ ಫಲ ಅಪೇಕ್ಷಿಸದೇ ಎಲ್ಲರೂ ಸೇವೆ ಮಾಡಬೇಕನ್ನೋ ಮನೋಭಾವದಿಂದ ಬಂದಿದ್ದಾರೆ. ಹಾಗೂ ಇಲ್ಲಿ ಯಾವುದೇ ಜಾತ್ಯತೀತವಾಗಿ ಬೆಳಗ್ಗೆ 10 ಗಂಟೆಗೆ ಆಗಮಿಸಿದ ಸುಮಾರು 100ಕ್ಕೂ ಹೆಚ್ಚು LIC ಪ್ರತಿನಿಧಿಗಳು ಶ್ರೀ ಗವಿಸಿದ್ದೇಶ್ವರ ಮಠಕ್ಕೆ ಆಗಮಿಸಿ ಭಕ್ತಾದಿಗಳಿಗೆ ಮಹಾಪ್ರಸಾದ ನೀಡುವ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡರು. ಈ ವೇಳೆ ಭಾರತೀಯ ಜೀವ ವಿಮಾ ನಿಗಮ ಗದಗ 1ರ ಶಾಖೆಯ ಮ್ಯಾನೇಜರ್ HM ಭಜಂತ್ರಿ ಅವರು ಮಾತನಾಡಿ, ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯು ದಕ್ಷಿಣ ಭಾರತದ ಕುಂಭಮೇಳದಂತೆ ಪ್ರಸಿದ್ಧಿಯಾಗಿದೆ. ಇಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ಎಂದು ಅಭಿಪ್ರಾಯ ಹಂಚಿಕೊಂಡರು. ಕರ್ನಾಟಕದ ಪ್ರಸಿದ್ಧವಾದಂಥ ಜಾತ್ರೆ ಅಂತಂದರೆ ಅದು ಕೊಪ್ಪಳ ಜಾತ್ರೆ. ಈ ಕೊಪ್ಪಳ ಜಾತ್ರೆಯಲ್ಲಿ ಎಲ್ಲ ಸಮೂಹ ಬಂದು ಆ ಸಮೂಹ ಏನಿದೆಯಲ್ಲ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಆರ್ಥಿಕತೀತವಾಗಿ ಇಲ್ಲಿ ಎಲ್ಲ ತಮ್ಮ ಸೇವೆಯನ್ನು ಒದಗಿಸಿ ಬಹಳಷ್ಟು ಆನಂದ ಖುಷಿ ಪಡ್ತಕ್ಕಂಥ ಸನ್ನಿವೇಶ ನಾವಿಲ್ಲೆಲ್ಲರೂ ನೋಡ್ತಾ ಇದ್ದೇವೆ. ಈ ಒಂದು ಸನ್ನಿವೇಶ ಬಹುಶಃ ನಾವೆಲ್ಲ ಕಾಣ್ತೀವಲ್ಲ, ಇದು ಒಂದು ಸುಂದರವಾದಂಥ ಸನ್ನಿವೇಶ. ಈ ಸನ್ನಿವೇಶ ಬಹುಶಃ ಇಡೀ ನನ್ನ ಜೀವನದಲ್ಲೇ. ಅದರಂತೆ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನದಾಸೋಹ, ಅಕ್ಷರ ದಾಸೋಹ ಹಾಗೂ ವಸತಿ ದಾಸೋಹ ಜೊತೆಗೆ ಲಕ್ಷಾಂತರ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದರ ಜೊತೆಗೆ ಅವರ ಬಾಳಿನಲ್ಲಿ ಬೆಳಕಾಗಿದ್ದಾರೆ ಎಂದು ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ವಿಮಾ ಪ್ರತಿನಿಧಿಗಳಾದ ಯಲ್ಲಪ್ಪ H. ಬಾಬ್ರಿ, ಈಶಪ್ಪ ನಾಲುಕುರುವಿ, ರಮೇಶ್ ಕಲಾಲ್, ಮರಳು ಸಿದ್ದಪ್ಪ ದೊಡ್ಡಮನಿ, ಕೊಟ್ರೇಶ್ ಅಳವುಂಡಿ, ಪೀರ್ಖಾನ್ RF ಗಾಣಿಗೇರ, NV ಮಾಳ್ಳಿ, ರಾಜು ಕಾಡಿಗಿ, ರಮೇಶ್ ಹಳ್ಳಿ, VG ಲಮಾಣಿ ಹಾಗೂ DC ಜವಳಿ ಇನ್ನೂ ಮುಂತಾದವರು ಪಾಲ್ಗೊಂಡಿದ್ದರು. ಯಲ್ಲಪ್ಪ H. ಬಾಬ್ರಿ, 9 ಲೈವ್ ನ್ಯೂಸ್, ಗದಗ್.